ಸಿನಿಮಾ ಅತಿ ದೊಡ್ಡ ಸಕ್ಸಸ್ ಆದ ಬಳಿಕ ಸಿನಿ ಪ್ರಿಯರ ನಿರೀಕ್ಷೆ ಏನಿತ್ತಪ್ಪ ಅಂದ್ರೆ ಯಾವಾಗ ಕಾಂತಾರ 2 ರಿಲೀಸ್ ಆಗಬಹುದು, ತೆರೆ ಮೇಲೆ ನೋಡೋದಕ್ಕೆ ಸಿಗಬಹುದು ಅಂತ. ಬದಲಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಇದು ಕಾಂತಾರ ಪಾರ್ಟ್ 2 ಅಲ್ಲ, ಬದಲಾಗಿ ಕಾಂತಾರದ ಚಾಪ್ಟರ್ 1 ಅನ್ನ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಅತಿ ಶೀಘ್ರದಲ್ಲೇ ಪ್ರೇಕ್ಷಕರ ಮುಂದೆ ಬರ್ತೀವಿ ಅಂತ. ಬಟ್ ಈ ಸಿನಿಮಾ ಶೂಟಿಂಗ್ ಪ್ರಾರಂಭ ಆಗೋದು ಅಷ್ಟು ಈಸಿ ಇತ್ತಾ? ಯಾಕಂದ್ರೆ ಕಾಂತಾರ ಸಿನಿಮಾ ಶೂಟಿಂಗು ಮೊದಲು ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗಿದ್ರು, ಈ ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದೆ, ಇದು ಸರಾಗವಾಗಿ ಆಗಬಹುದಾ ಅಂತ. ಆಗಲೇ ದೈವ ಹೇಳಿತ್ತಂತೆ ಇಲ್ಲ ಸಮಸ್ಯೆಗಳಿದೆ ಅಂತ. ದೈವದ ಮಾತು ಈಗ ನಿಜವಾಗ್ತಾ ಇದೆಯಾ? ಆ ಮೂಲಕ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ದೈವ ನುಡಿದಂತೆ ರಿಷಬ್ ಶೆಟ್ಟಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕಾಂತಾರ ಚಾಪ್ಟರ್ 1ನ ಇನ್ನೊಬ್ಬ ಕಲಾವಿದ ಕೂಡ ಈಗ ಮೃತಪಟ್ಟಿದ್ದಾರೆ. ರಿಷಬ್ ಶೆಟ್ಟಿ ನಟನೆ ಮಾಡಿ ನಿರ್ದೇಶನ ಮಾಡ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1 ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕಾಂತಾರದಲ್ಲಿ ನಟಿಸಿದ್ದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಕೂಡ ಮೃತಪಟ್ಟಿದ್ದಾರೆ. ಶೂಟಿಂಗ್ ಮುಗಿಸಿ ಈಜೋದಕ್ಕೆ ಹೋಗಿ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ರು ಕಪಿಲ್. ಈಗ ಶೂಟಿಂಗ್ ಮುಗಿಸಿ ಕೆಲವೇ ದಿನಗಳಲ್ಲಿ ರಾಕೇಶ್ ಒಂದು ಮದುವೆ ಸಮಾರಂಭದಲ್ಲಿ, ಮೆಹಂದಿ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಅಲ್ಲಿಯೇ ಲೋ ಬಿಪಿ ಆಗಿ ಹೃದಯಾಘಾತದಿಂದ ಅವರು ಕೂಡ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಕಾಂತಾರ ಚಾಪ್ಟರ್ 1 ನಲ್ಲಿ ಭಾಗಿಯಾಗಿದ್ದ ಇಬ್ಬರು ಕಲಾವಿದರ ಸಾವು ಕಾಂತಾರ ಸಿನಿಮಾ ತಂಡಕ್ಕೆ ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ರಿಷಬ್ ಶೆಟ್ಟಿ ಅವರಿಗೆ ದೈವ ಹೇಳಿತ್ತಲ್ಲ, ನಿನಗೆ ಕೆಲವರು ಏನೋ ಮಾಡಿಸಿದ್ದಾರೆ, ಸಮಸ್ಯೆ ಆಗುತ್ತೆ, ಅಷ್ಟು ಈಸಿಯಾಗಿ ಈ ಸಿನಿಮಾ ಶೂಟಿಂಗ್ ಮುಗಿಯಲ್ಲ, ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ, ಬಟ್ ದೈವ ಯಾವತ್ತಿದ್ರೂ ಕೂಡ ನಿನ್ನ ಜೊತೆಗಿರುತ್ತೆ ಅನ್ನುವಂತ ಅಭಯ ಇತ್ತು. ಬಟ್ ದೈವ ಹೇಳದಂತೆ ಸಮಸ್ಯೆಗಳ ಮೇಲೆ ಸಮಸ್ಯೆ, ಅಂದ್ರೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಇದೇ ಕಾಂತಾರ ಚಾಪ್ಟರ್ 1 ನಲ್ಲಿ ಭಾಗಿಯಾಗಿದ್ದಂಥ ಇಬ್ಬರು ಕಲಾವಿದರ ಸಾವು. ಒಬ್ರು ಕಪಿಲ್ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ರಂತೆ. ಶೂಟಿಂಗ್ ಮುಗಿಸಿ ಈಜೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಪಿಲ್ ಅನ್ನುವಂತಹ ಕಲಾವಿದ ಕೂಡ ಮುಳುಗಿ ಮೃತಪಟ್ಟಿದ್ರು. ಅದಾದ ಬಳಿಕ ಇವತ್ತು ಬೆಳಗಿನ ಜಾವ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಕಾಂತಾರ ಚಾಪ್ಟರ್ 1 ನಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರು ಕಲಾವಿದರ ಸಾವು ಚಿತ್ರತಂಡಕ್ಕೆ ನಿಜಕ್ಕೂ ಸಂಕಷ್ಟ ಎದುರಾಗ್ತಾ ಇದೆಯಾ, ನುಂಗಲಾರದ ತುಪ್ಪವಾಗಿದೆಯಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಗೊತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಕ್ಲಾರಿಟಿ ಕೊಡಬೇಕಾಗುತ್ತೆ. ಏನಾಗ್ತಾ ಇದೆ, ನಿಜಕ್ಕೂ ಸಿನಿಮಾದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ, ಶೂಟಿಂಗ್ ಸಂದರ್ಭದಲ್ಲಿ ದೈವ ಹೇಳಿರೋ ಪ್ರಕಾರ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ? ನೋಡಿ, ಈ ರೀತಿ ದೈವ ನುಡಿದಾಗ ಒಂದಷ್ಟು ಸಮಸ್ಯೆಗಳು ಖಂಡಿತ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ಆಗುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ನೀನ್ ರೆಡಿ ಆಗಿರಬೇಕು ಅಂತ ದೈವ ಹೇಳಿತಂತೆ ರಿಷಬ್ ಶೆಟ್ಟಿ ಅವರಿಗೆ. ಸೊ ದೈವ ಹೇಳಿರೋ ಪ್ರಕಾರ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಸಿನಿಮಾ ಶೂಟಿಂಗ್ ಹಂತದಲ್ಲೇ ಎದುರಾಗ್ತಾ ಇದೆ. ಅದನ್ನ ಫೇಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ರಿಷಬ್ ಶೆಟ್ಟಿ ಅವರಿಗೆ ಎದುರಾಗ್ತಾ ಇದೆ. ನಮಗೂ ನಿಮಗೂ ಗೊತ್ತು, ಕಾಂತಾರ ಸಿನಿಮಾ ಅತಿ ದೊಡ್ಡ ಹಿಟ್ ಆಗಿರುವಂತಹ ಸಿನಿಮಾ, ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿರುವಂತಹ ಸಿನಿಮಾ. ಹಾಗಾಗಿ ಎಲ್ಲರ ಚಿತ್ತ ಕಾಂತಾರ ಚಾಪ್ಟರ್ 1 ಅತ್ತ. ಕಾರಣ ಯಾವ ರೀತಿ ಬರಬಹುದು ಈ ಸಿನಿಮಾ, ಏನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರುತ್ತೆ ಅನ್ನೋದು ಅತಿ ದೊಡ್ಡ ಆಸೆಯಾಗಿತ್ತು ಅಭಿಮಾನಿಗಳದ್ದು. ಬಟ್ ಸಿನಿಮಾ ಶೂಟಿಂಗ್ ಹಂತದಲ್ಲಿಯೇ ಸಂಕಷ್ಟಗಳನ್ನ ಫೇಸ್ ಮಾಡಬೇಕಾದಂತಹ ಅನಿವಾರ್ಯತೆ ಕಾಂತಾರ ಚಿತ್ರತಂಡಕ್ಕೆ ಎದುರಾಗ್ತಾ ಇದೆ. ಕಾರಣ ಮೇಲಿಂದ ಮೇಲೆ ಇಬ್ಬರು ಕಲಾವಿದರ ಸಾವು ಈಗ ನುಂಗಲಾರದ ತುಪ್ಪವಾಗಿದೆ ಸಿನಿಮಾ ತಂಡಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಫಿಲಂ ಬ್ಯೂರೋ ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಸದ್ಯ ದೈವ ಹೇಳಿರೋ ಪ್ರಕಾರ ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ ಅಲ್ಲೇ ಅನೇಕ ಸಮಸ್ಯೆಗಳಾಗ್ತಾ ಇದೆ ಅಂತ, ಅದನ್ನ ಹೊರತುಪಡಿಸಿ ಅದರಲ್ಲಿ ಭಾಗಿಯಾಗಿದ್ದಂತ ಇಬ್ಬರು ಕಲಾವಿದರ ಸಾವು.
ಸೊ ಹೇಗೆ ಫೇಸ್ ಮಾಡುತ್ತೆ ಅಂತ ಕಾಂತಾರ ಚಿತ್ರತಂಡ, ಪ್ರಮುಖವಾಗಿ ರಿಷಬ್ ಶೆಟ್ಟಿ ಅವರಿಗೆ? ಶ್ರುತಿ ಅಂದ ಹಾಗೆ ಏನಂದ್ರೆ, ಈ ಹಿಂದೆ ಅಷ್ಟೇ ಕಾಂತಾರ ಚಾಪ್ಟರ್ 1 ಏನ್ ಮುಹೂರ್ತ ಮಾಡಿ ಶುರು ಮಾಡಿದ್ರು, ಆ ಸಂದರ್ಭದಲ್ಲೂ ಸಹ ಒಂದಷ್ಟು ಹೇಳಿಕೆ ಇರಬಹುದು, ಜೊತೆಗೆ ಕಾಂತಾರ ಸೆಟ್ ಅಲ್ಲಿ ಆಗ್ತಿರುವಂತಹ ಒಂದು ಅವಘಡಗಳು ಹೊರಗಡೆ ಬರ್ತಿದ್ವು. ಇದೆಲ್ಲ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ದೈವ ಹತ್ರ ಹೋಗ್ಬಿಟ್ಟು ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದು ಕೇಳಿದಾಗ ವಿಡಿಯೋ ಕೂಡ ವೈರಲ್ ಆಗಿತ್ತು. ಸಾಕಷ್ಟು ಸಂಕಷ್ಟಗಳನ್ನ ನೀನು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ, ನಿನ್ನ ಮೇಲೆ ಕೆಟ್ಟ ಕಣ್ಣುಗಳು ಹೆಚ್ಚಾಗಿವೆ, ದೃಷ್ಟಿ ಬಿದ್ದಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಎಚ್ಚರಿಕೆಯಿಂದ ನೀನು ಇರಬೇಕು, ಇದಕ್ಕೋಸ್ಕರ ಪೂಜೆ ಹವನ ಹೋಮ ಕೂಡ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಂದಹಾಗೆ ಇನ್ನು ರಿಷಬ್ ಶೆಟ್ಟಿ ಅವರು ಈ ಚಿತ್ರದಲ್ಲಿ ನಟಿಸಿ ನಿರ್ದೇಶನ ಕೂಡ ಮಾಡ್ತಿರುವಂತದ್ದು. ಇದಾದ ಮೇಲೆ ದೈವ ನುಡಿದ ಕೆಲವೇ ದಿನಗಳಲ್ಲಿ ಕಪಿಲ್ ಎಂಬ ಜೂನಿಯರ್ ಆರ್ಟಿಸ್ಟ್ ಶೂಟಿಂಗ್ ಸೆಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಅಲ್ಲ ಇದು. ಶೂಟಿಂಗ್ ಮುಗಿಸಿ, ಆ ಚಿತ್ರೀಕರಣ ಮುಗಿದ ನಂತರ ಈಜಲು ಸ್ನೇಹಿತರ ಜೊತೆ ಹೋಗಿರೋ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಸತ್ತಿರುವಂತದ್ದು. ಇದಾದ ನಂತರ ಒಂದಷ್ಟು ಸ್ವಲ್ಪ ದಿನ ಆದ್ಮೇಲೆ ಇಂದು ರಾಕೇಶ್ ಪೂಜಾರಿ ಅವರು ನಿಧನರಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಸಹ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ, ಯಾವುದೇ ಇಶ್ಯೂಸ್ ಇರಲಿಲ್ಲ, ತುಂಬಾ ಚೆನ್ನಾಗಿದ್ರು ಅನ್ನುವಂಥದ್ದನ್ನ ಅವ್ರ ಸ್ನೇಹಿತರು ಹೇಳಿರುವಂತದ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ನಲ್ಲಿ ವಿನ್ನರ್ ಕೂಡ ಆಗಿದ್ರು. ಇತ್ತೀಚೆಗಷ್ಟೇ ಒಂದಷ್ಟು ಸಿನಿಮಾಗಳಲ್ಲಿ ಸಹ ಅವರು ಬ್ಯುಸಿ ಆಗ್ತಾ ಇದ್ರು. ಕಾಂತಾರ ಸಿನಿಮಾದಲ್ಲಿ ಅವರು ನಟಿಸ್ತಿದ್ದಾರೆ ಅನ್ನುವಂತ ಒಂದು ಸಣ್ಣ ಕ್ಲೂ ಕೂಡ ಎಲ್ಲೂ ಬಿಟ್ಟುಕೊಟ್ಟಿರಲಿಲ್ಲ. ಇದೀಗ ಅವರು ಇಹಲೋಕ ತ್ಯಜಿಸಿದ ಮೇಲೆ ಕಾಂತಾರ ಚಾಪ್ಟರ್ 1 ನಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಿದ್ರು, ಜೊತೆಗೆ ಒಂದು ಮೈಲೇಜ್ ಕೊಡುವಂತಹ ಪಾತ್ರದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಅವ್ರ ಸ್ನೇಹಿತರು ಮೂಲ ಮಾಹಿತಿಯಿಂದ ಹೇಳಿರುವಂತದ್ದು. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಸಂಕಷ್ಟಗಳು ಎದುರಾಗ್ತಿರೋದ್ರಿಂದ ಯಾವ ರೀತಿ ಹೊಂಬಾಳೆ ಫಿಲ್ಮ್ಸ್ ಇರಬಹುದು, ಜೊತೆಗೆ ರಿಷಬ್ ಶೆಟ್ಟಿ ಅವರು ಇದನ್ನ ತೆಗೆದುಕೊಳ್ತಾರೆ, ಯಾವ ನಿರ್ಧಾರ ಮುಂದೆ ಮಾಡ್ತಾರೆ, ಅಥವಾ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ವರ್ಗು ಯಾವ ರೀತಿ ಭದ್ರತೆಯನ್ನ ಸೆಟ್ ಅಲ್ಲಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ಕೀರ್ತಿ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿದ್ರು. ಬಟ್ ಸಿನಿಮಾ ಶೂಟಿಂಗ್ ನಲ್ಲಿ ಸಮಸ್ಯೆಗಳು ಆಗದೇ ಇದ್ರೂ ಕೂಡ ಸಿನಿಮಾದಲ್ಲಿ ಭಾಗಿಯಾದಂತಹ ಇಬ್ಬರು ಕಲಾವಿದರ ಸಾವು ನಿಜಕ್ಕೂ ಸಂಕಷ್ಟವನ್ನ ತಂದಿದೆಯಾ ಕಾಂತಾರ ಚಿತ್ರತಂಡಕ್ಕೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಪ್ರತಿ ಬಾರಿ ಕೂಡ ನಂಬಿಕೆ ಏನಪ್ಪಾ ಅಂದ್ರೆ ದೈವ ನುಡಿದಂತೆ ಆಗುತ್ತೆ, ದೈವ ಹೇಳಿದ್ದು ಯಾವತ್ತೂ ಕೂಡ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತಿತ್ತು. ಈಗ ಒನ್ಸ್ ಅಗೇನ್ ಕಾಂತಾರ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಸಮಸ್ಯೆಗಳು ಆಗತ್ತೆ ಅಂತ ಏನ್ ಹೇಳಿತ್ತಲ್ಲ ದೈವ, ಆ ದೈವದ ಮಾತು ಮತ್ತೊಮ್ಮೆ ನಿಜವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಕಪಿಲ್ ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕಾಂತಾರ ಚಾಪ್ಟರ್ 1 ನಲ್ಲಿ ಅವರು ನಟನೆ ಮಾಡ್ತಿದ್ರಂತೆ. ಬಟ್ ಶೂಟಿಂಗ್ ಮುಗಿಸಿ ಆಚೆ ಹೋದಾಗ ತಮ್ಮ ವೈಯಕ್ತಿಕ ಕಾರಣಗಳಿಂದ ಆಚೆ ಹೋಗಿದ್ರು, ಅದು ಕೂಡ ಈಜೋದಕ್ಕೇನೋ ಹೋಗಿದ್ರು, ಅಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಬಟ್ ಕಾಂತಾರದಲ್ಲಿ ಭಾಗಿಯಾದಂತಹ ಜೂನಿಯರ್ ಆರ್ಟಿಸ್ಟ್ ಸಾವು, ಅದು ಕೂಡ ಕಪಿಲ್ ಅವರ ಸಾವು ಸಹಜವಾಗಿ ಆ ರೀತಿಯಲ್ಲೇ ಚರ್ಚೆಯಾಗಿತ್ತು. ಅದಾದ ಬಳಿಕ ಈಗ ಮತ್ತೊಬ್ಬ ಕಲಾವಿದನ ಸಾವು, ಅದು ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಅವರು ಕೂಡ ಮೃತಪಟ್ಟಿದ್ದಾರೆ. ಬಟ್ ಅವರು ಕೂಡ ಮದುವೆ ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ರು, ಅಲ್ಲಿ ಲೋ BP ಆಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಇಬ್ಬರು ಕಲಾವಿದರ ಸಾವು ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ದೈವ ಹೇಳದಂತೆ ಇಂಥ ಸಮಸ್ಯೆಗಳು ನಿಜಕ್ಕೂ ಎದುರಾಗ್ತಾ ಇದೆಯಾ ಸಿನಿಮಾ ತಂಡಕ್ಕೆ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಗೊತ್ತಿಲ್ಲ ಇದನ್ನ ಚಿತ್ರತಂಡ ಯಾವ ರೀತಿ ತೆಗೆದುಕೊಳ್ಳುತ್ತೆ, ರಿಷಬ್ ಶೆಟ್ಟಿ ಅವರು ಯಾವ ರೀತಿ ತೆಗೆದುಕೊಳ್ತಾರೆ ಅಂತ. ಸೊ ಅವತ್ತು ದೈವ ಹೇಳಿದ್ದ ಆ ಮಾತು ಈಗ ಸತ್ಯವಾಗ್ತಾ ಇದೆ. ಮೋಸ್ಟ್ಲಿ ಯಾರೂ ಕೂಡ ಅಂದಾಜು ಮಾಡಿರಲಿಲ್ಲ ರಾಕೇಶ್ ಪೂಜಾರಿಯವರ ಈ ಸಾವನ್ನ. ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡಕ್ಕೆ ಗಂಡಾಂತರ ನಿಜಕ್ಕೂ ಎದುರಾಗ್ತಾ ಇದೆಯಾ? ದೈವ ನುಡಿದಂತೆ ರಿಷಬ್ ಶೆಟ್ಟಿಗೆ ಕಂಟಕ ಆಗ್ತಾ ಇರೋದು ಸತ್ಯನ, ಅದನ್ನ ರಿಷಬ್ ಶೆಟ್ಟಿ ಅವರೇ ಹೇಳ್ಕೊಳ್ಬೇಕು. ಕಾಂತಾರ ಚಾಪ್ಟರ್ 1 ಇನ್ನೊಬ್ಬ ಕಲಾವಿದ ಕೂಡ ಈಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ, ಅವರು ರಾಕೇಶ್ ಪೂಜಾರಿ. ರಿಷಬ್ ಶೆಟ್ಟಿ ನಟನೆ ಮಾಡಿ ನಿರ್ದೇಶನ ಮಾಡ್ತಾ ಇದ್ದಂತಹ ಕಾಂತಾರ ಚಾಪ್ಟರ್ 1 ನಿರೀಕ್ಷೆಗಳು ಅಷ್ಟೇ ಇದೆ. ಬಟ್ ಆ ನಿರೀಕ್ಷೆಗಳನ್ನ ತಲುಪಿ ಸಿನಿಮಾ ರಿಲೀಸ್ಗೆ ತರುವಷ್ಟರಲ್ಲಿ ಇಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ ಚಿತ್ರತಂಡ ಅನ್ನೋದು. ಈ ಬಗ್ಗೆ ಮಾತನಾಡೋದಕ್ಕೆ ಕಾಮಿಡಿ ಕಿಲಾಡಿಯಲ್ಲಿ ಭಾಗಿಯಾಗಿದ್ದಂಥ ದಿವ್ಯಾ, ಮತ್ತೊಬ್ಬ ಕಲಾವಿದೆ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮೋಸ್ಟ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಾಕೇಶ್ ಪೂಜಾರಿ ಅವರ ಈ ಸಾವನ್ನ. ಎಷ್ಟು ಚಿಕ್ಕ ವಯಸ್ಸು, ಹೃದಯಾಘಾತದಿಂದ ಮೃತಪಡ್ತಾರೆ ಅಂದ್ರೆ ಮೋಸ್ಟ್ಲಿ ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಕ್ಷಣಕ್ಕೆ ಅಂತ. ಹೌದು ಮೇಡಮ್, ಅದು ತುಂಬಾ ಸ್ನೇಹಜೀವಿ ಮೇಡಮ್. ಅವನು ಎಲ್ಲರನ್ನು ಪ್ರೀತಿಸುವಂತ ಹುಡುಗ, ಕೇವಲ ಒಳ್ಳೆ ಕಲಾವಿದ ಅಲ್ಲ, ಒಳ್ಳೆ ವ್ಯಕ್ತಿ ಅವನು. ಅದೇ ಒಂದು ಬೇಜಾರಷ್ಟೇ. ಯಾವಾಗ್ಲೂ ಲವಲವಿಕೆಲಿ, ಯಾವಾಗ್ಲೂ ನಗಿಸ್ತಾ, ಎಲ್ಲರನ್ನೂ ಒಂಥರ ಅವನ ಕಡೆ ಅಟ್ರಾಕ್ಟ್ ಆಗೋ ತರ ಮಾಡ್ತಿದ್ದ. ಆ ವಾಕ್ಚಾತುರ್ಯ ಇರ್ಬೋದು, ಆ ನಗ್ಸೋ ರೀತಿ ಇರ್ಬೋದು, ಆಕ್ಟಿವ್ನೆಸ್ ಇರ್ಬೋದು,
ಹಂಗಿದ್ದ ವ್ಯಕ್ತಿ ಈಗ ಇನ್ನಿಲ್ಲ ಅನ್ನೋದೇ ಒಂಥರ ಬೇಜಾರು. ದಿವ್ಯ ಅವರೇ, ಕೊನೆದಾಗಿ ಯಾವಾಗ ಮಾತಾಡಿದ್ರಿ? ಆರಾಮಾಗಿದ್ರಾ? ಅವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆ ಇತ್ತಾ? ಹೇಗಿರ್ತಿದ್ರು ಸೆಟ್ಟಲ್ಲಿ? ಏನ್ ಇಲ್ಲ ನೆನ್ಪು ಇಲ್ಲ ಮಾಡ್ಕೊಳಕ್ ಮೇಡಮ್, ಇಷ್ಟಪಡ್ತೀರಿ? ಅವನು ತುಂಬಾ ಜಾಯಲ್ ವ್ಯಕ್ತಿ. ನಾನು ಹೇಳಿದ್ನಲ್ಲ, ಅವ್ನ ವಾತಾವರಣನೇ ತುಂಬಾ ಆರೋಗ್ಯವಾಗಿ ಇಟ್ಕೊಳ್ಳೋಂತ ವ್ಯಕ್ತಿ ಅವನು. ಇದು ಅನ್ಎಕ್ಸ್ಪೆಕ್ಟೆಡ್. ನಾವು ಲಾಸ್ಟ್ ನಮ್ಮ ಕಾಮಿಡಿ ಕಿಲಾಡಿ ಅನೀಶ್ ವೇಣೂರ್ ಅವರು ನಿರ್ದೇಶನ ಮಾಡಿರೋದು ದಸ್ಕತ್ ಅಂತ ಸಿನಿಮಾ ರಿಲೀಸ್ ಆಯ್ತು ಮೇಡಮ್, ತುಳು ಸಿನಿಮಾ ಅದು. ಸೊ ಅದನ್ನ ನೋಡೋದಕ್ಕೆ ನಾನು ಜಿಜಿ ಅವರು ನಮ್ಮ ಮಗುನು ಕರ್ಕೊಂಡು ಹೋಗಿದ್ವಿ. ನಂಗಿನ್ನೂ ನೆನಪಿದೆ, ನಮ್ಮ ಮಗುನೆಲ್ಲ ಎತ್ಕೊಂಡು ಎಂಟೈರ್ ಸಿನಿಮಾ ನೋಡಿದಾನೆ ಅವನು. ಪಕ್ಕದಲ್ಲೇ ಕುತ್ಕೊಂಡು ರೇಗಿಸ್ಕೊಂಡು, ಮಿಂಚು ಅವ್ರಿದ್ರು, ನಾನು ಇದ್ದೆ, ಜಿಜಿ ಅವ್ರಿದ್ರು, ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಇದ್ದಿದ್ದು. ಸೊ ಎಲ್ಲೂ ಏನೋ ಇದು ಗೆಸ್ ಮಾಡೋವಂಥದ್ದೇ ಅಲ್ಲ, ಅಷ್ಟು ಖುಷಿಲಿದ್ದವನು ಅವನು. ಈಗ ಸಡನ್ ನ್ಯೂಸ್, ಬೆಳಗ್ಗೆ ನ್ಯೂಸ್ ಕೇಳಿದಾಗ ಎಲ್ಲೋ ಒಂದಕ್ಕೆ ಏನೋ ಫೇಕ್ ನ್ಯೂಸ್ ಇರ್ಬೋದೇನೋ ನಂಗೆ ಅನಿಸ್ತಿತ್ತು. ಬಟ್ ಅದು ಅನ್ಫಾರ್ಚುನೇಟ್. ಅಂಡ್ ಇದೇನಾಗ್ತಾ ಇದೆ ಅಂದ್ರೆ, ಬಹುಶಃ ಕಲಾವಿದ್ರ ಜೀವನ ಹೇಗೆ ಅಂದ್ರೆ, ತೆರೆ ಮೇಲೆ ಬಹಳ ಚೆನ್ನಾಗಿ ಕಾಣಿಸ್ತೀವಿ ನಾವು, ಬಹಳ ಸುಂದರವಾಗಿರ್ತೀವಿ, ನಗಿಸ್ತೀವಿ. ತೆರೆ ಹಿಂದೆ ನಾವು ಪಡೋ ಕಷ್ಟಗಳು ಜನಕ್ಕೆ ಗೊತ್ತಾಗೋದಿಲ್ಲ. ಆರೋಗ್ಯ ಸಮಸ್ಯೆಗಳು ಅಂದ್ರೆ ನಿದ್ದೆ ಮಾಡಕ್ಕಾಗಲ್ಲ, ನೈಟ್ ಎಲ್ಲ ಶೂಟ್ ಇರುತ್ತೆ, ಲೊಕೇಶನ್ ಶಿಫ್ಟಿಂಗ್ ಇರುತ್ತೆ, ಊಟ ನೀರು ವ್ಯತ್ಯಾಸಗಳು ಒಂದು ರೀತಿಲಿ ಇರುತ್ತೆ ಮೇಡಮ್. ಬಟ್ ಅದು ಕಲಾವಿದ್ರಿಗೆ ಅದು ಒತ್ತಡ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲೇ ಜೀವಿಸ್ತಿರ್ತೀವಲ್ಲ, ನಮ್ಗೆ ಅದೇ ಖುಷಿಯಿಂದ ಮಾಡ್ತಿರ್ತೀವಿ. ಈಗ ನಮ್ಗೆ ಎಷ್ಟೋ ಸರಿ ಬ್ರೇಕ್ ಕೊಟ್ಟಿದ್ರು ಕೂಡ ಆ ಟೈಮಲ್ಲಿ ತಿಂದಿರೋದು ಇದೆ. ಶೂಟಿಂಗ್ ಎಕ್ಸ್ಟೆಂಡ್ ಆಗಿ ಬೆಳಗಿನ ಜಾವವರೆಗೂ ಶೂಟ್ ಆಗೋದಿರುತ್ತೆ. ನಾವು ಅದನ್ನ ಖುಷಿ ಪಡೋದ್ರಿಂದ, ಇಷ್ಟ ಪಡೋದ್ರಿಂದ ನಮ್ಗೆ ಈ ಹಸಿವು ನಿದ್ದೆ ಬಗ್ಗೆ ಅಷ್ಟು ಗಮನ ಹರ್ಸಲ್ಲ ನಾವು. ಎಲ್ಲೋ ಒಂದ್ ಕಡೆ ಅದು ಲೋಪ ಆಗ್ತಾ ಇದೆಯೇನೋ ನನಗೆ ಅನಿಸ್ತಂಗೆ. ಯಾಕಂದ್ರೆ ಅವನು ಕಾಂತಾರ ಸಿನಿಮಾದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರ ಸಿಕ್ಕಿತ್ತು ಅವನಿಗೆ. ಮಾಡ್ತಾ ಇದ್ದ ಅವನು, ಶೂಟಿಂಗ್ ಎಲ್ಲೆಲ್ಲ ಹೋಗೋದು ಬರೋದೆಲ್ಲ ಇತ್ತು, ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇತ್ತು ನಮಗೆ. ಒಂದು ಖುಷಿಲಿದ್ದ ಅವನು. ಆ ಸಿನಿಮಾ ಬಂದ್ರೆ ಒಂದು ಬ್ರೇಕ್ ಸಿಗ್ಬೋದು ಅನ್ನೋದಿತ್ತು. ತುಂಬಾ ಶ್ರಮ ವಹಿಸಿದ್ದ ಅವನು. ಅದೇ ಅನ್ಫಾರ್ಚುನೇಟ್ ಆಗಿ ಅಪ್ಪ. ಓಕೆ ಓಕೆ ದಿವ್ಯಾ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹಾ ಮೇಡಮ್.